ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಗವತ್ಪಾದಾಚಾರ್ಯ ಶಂಕರರನ್ನ ಸ್ಮರಣೆ ಮಾಡ್ತಾ ಶಂಕರಾಚಾರ್ಯರಿಂದ ರಚಿತವಾದಂತಹ ದೇವ್ಯಪರಾಧ ಕ್ಷಮಾಪಣಾ ಸ್ತುತಿಯಲ್ಲಿ 9ನೆಯ ಶ್ಲೋಕದ ಅರ್ಥವನ್ನ ತಿಳಿದುಕೊಳ್ಳೋಣ. ನಾರಾಧಿತಾಸಿ ವಿಧಿನಾ ವಿವಿಧೋಪಚಾರೈಃ ಕಿಂ ರೂಕ್ಷಚಿಂತನಪರೈರ್ನ ಕೃತಂ ವಚೋಭಿಃ. ಶ್ಯಾಮೇ ತ್ವಮೇವ ಯದಿ ಕಿಂಚನ ಮಯ್ಯನಾಥೇ ಧತ್ಸೆ ಕೃಪಾಂ ಉಚಿತಮಂಬ ಪರಂ ತವೈವ. ಅಂಬಾ, ಭಗವತಿ, ರಾಜರಾಜೇಶ್ವರಿ, ಶ್ಯಾಮೆ, ಅನಾಥೇ ಮಯಿ, ಅನಾಥನಾದಂತಹ ಈ ನಿನ್ನ ಮಗನ ಮೇಲೆ ನೀನು ಉಚಿತಂ ಕೃಪಾಂ ಧತ್ಸೆ, ಉತ್ತಮವಾದಂತಹ ಕೃಪೆಯನ್ನೇ ಹೊಂದಿದ್ದೀಯಾ ಅಂತಾದ್ರೆ ಅದು ನನ್ನ ಯಾವುದೇ ವಿಶೇಷತೆಯೂ ಅಲ್ಲ. ಅದು ನಿನ್ನ ತಾಯಿಯ ವಾತ್ಸಲ್ಯ ವಿಶೇಷ. ಅದು ತಾಯಿಯಾದವಳು ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ಪ್ರೇಮದಿಂದ ಕಾಣ್ತಾಳಂತೆ. ಕೆಟ್ಟ ಮಗನನ್ನಾದರೂ ಕೂಡ ಆ ಮಾತೆಯಾದ ನೀನು ಅತ್ಯಂತ ಶ್ರೇಷ್ಠವಾದಂತಹ ನಿನ್ನ ಕರುಣೆಯಿಂದ ನನ್ನನ್ನ ಕೃಪಾ ದೃಷ್ಟಿಯಿಂದ ನೋಡ್ತಾ ಇದ್ದೀಯಾ ಅನ್ನುವಂತಹದ್ದು ನನ್ನ ಯೋಗ, ಅಹೋಭಾಗ್ಯ. ಆದ್ರಿಂದ ಅಮ್ಮ, ನಾನಾದರೂ ಎಷ್ಟು ಕೆಟ್ಟವನು ಅಂದ್ರೆ ನಾರಾಧಿತಾಸಿ ವಿಧಿನಾ ವಿವಿಧೋಪಚಾರೈ. ಅಮ್ಮ, ನಿನ್ನ ಪೂಜೆಯನ್ನ ವಿವಿಧ ಉಪಚಾರಗಳನ್ನ ನಾನು ಮಾಡಲಿಲ್ಲ. ವಿಧಿ ವಿಧಾನಗಳಿಂದ ಕೂಡಿದಂತಹ ನಿನ್ನ ಪೂಜೆಯನ್ನು ನಾನು ಮಾಡಲಿಲ್ಲ. ಇನ್ನು ಕಿಂ ರೂಕ್ಷ ಚಿಂತನ ಪರೈಹಿ ವಚೋಭಿಹಿ. ವೃಕ್ಷ ಚಿಂತನ ಅಂದ್ರೆ ಪ್ರೇಮವಿಲ್ಲದೆ ಇರುವಂತಹದ್ದು. ವೃಕ್ಷ ಅಂದ್ರೆ ಶ್ರೇಷ್ಠವಾದಂತಹ ಮಾತುಗಳಿಂದ ನಿನ್ನ ಸ್ತುತಿಯನ್ನು ಮಾಡಲಿಲ್ಲ. ಅರ್ಥಾತ್ ಪ್ರೀತಿಯಿಂದ ಕೂಡದೇ ಇರುವಂತಹ, ನಿನ್ನ ಮೇಲೆ ಸಿಟ್ಟುಗೊಂಡಂತಹ ಮಾತುಗಳಿಂದ ನಾನು ನಿನ್ನನ್ನ ಬೈದದ್ದು ಇದೆ. ಯಾಕೆ? ನನಗೆ ದೇವರು ಕೊಡಬೇಕು ಎನ್ನುವಂತಹ ಭಾವ ನಮಗೆ ಏನೋ ಒಂದು ಸಿಗಲಿಲ್ಲ, ಪ್ರಾಪ್ತಿ ಆಗಲಿಲ್ಲ ಎನ್ನುವಂತಹ ಕಾರಣದಿಂದ ನನಗದನ್ನು ಕೊಡಬೇಕಾಗಿತ್ತು, ನನಗೆ ಯಾಕೆ ಕೊಡಲಿಲ್ಲ ಎನ್ನುವಂತಹ ರೀತಿಯಲ್ಲಿ ನಿಂದಾಸ್ತುತಿಗಳನ್ನ, ದೇವರ ಮೇಲೆ ಆರೋಪವನ್ನು ಹೊರಿಸುವಂತಹ ಕಾರ್ಯಗಳನ್ನು ನಾನು ಮಾಡಿಲ್ವಮ್ಮ. ಇಷ್ಟೆಲ್ಲ ಮಾಡಿದಂತಹ ನಿನ್ನ ದೀನನಾದ ಅನಾಥನಾದಂತಹ ಈ ಮಗನ ಮೇಲೆ ನೀನು ಎಷ್ಟೊಂದು ಪ್ರೀತಿಯನ್ನು ತೋರಿಸಿ ಕಾಪಾಡ್ತಾ ಇದ್ದೀಯಾ ಎನ್ನುವಂತಹದ್ದು ಇಲ್ಲಿ ವಿಶೇಷ. ಯಾಕೆಂದ್ರೆ ಬೇಡುವವ ನಾನು ಅತ್ಯಂತ ದೀನ, ನೀಡುವಂತಹ ತಾಯಿ ನೀನು ಅತ್ಯಂತ ಶ್ರೇಷ್ಠಳು. ಈ ರೀತಿಯಾದಂತಹ ಭಾವ ನಮ್ಮಲ್ಲಿ ಬಂದಾಗ ಆ ಭಗವಂತ ಮತ್ತು ಭಕ್ತನ ಸಂಬಂಧ ಉತ್ತಮವಾಗುವುದಕ್ಕೆ ಕಾರಣ ಆಗ್ತದೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ನಾವೆಲ್ಲ ಮಾನವರು ನಾನು, ನನ್ನದು, ನನ್ನಿಂದ, ನನಗಾಗಿ ಈ ರೀತಿಯಾದಂತಹ ಒಂದು ಚಿಂತನೆಯಲ್ಲಿಯೇ ನಾವು ಕಳೀತೇವೆ. ಆದ್ರೆ ನಿಜವಾದ ಅರ್ಥದಲ್ಲಿ ಈ ಪ್ರಪಂಚದಲ್ಲಿ ಒಂದು ಹುಳುವಿಗೆ ಸಮಾನ ನಾವು, ಏನೂ ಅಲ್ಲ. ನೀರ ಮೇಲಿನ ಗುಳ್ಳೆ ಇದ್ದ ಹಾಗೆ ಎಲ್ಲ ಜೀವ ಜಂತುಗಳಲ್ಲಿಯೂ ನಾವು ಒಂದು. ಆದ್ರೆ ನಾನೇ ಶ್ರೇಷ್ಠ, ನನಗಷ್ಟು ಸಂಪತ್ತಿದೆ, ನಾನಷ್ಟು ಗಳಿಸಿಟ್ಟಿದ್ದೇನೆ, ಈ ರೀತಿಯಾದಂತಹ ಚಿಂತನೆಯಲ್ಲಿ ನಾವು ಭಗವಂತನನ್ನು ಮರೆತು ಬಿಡುತ್ತೇವೆ. ಆದ್ರಿಂದ ಈ ರೀತಿಯಾದಂತಹ ಅತ್ಯಂತ ದೈನ್ಯ ಭಾವದಿಂದ ದೇವಿಯಾದಂತಹ ಆ ತಾಯಿಯಲ್ಲಿ ನಾವು ಸ್ತುತಿ ಮಾಡಿ ಬೇಡಿಕೊಂಡೆವು ಅಂತಾದ್ರೆ ಆ ದೇವಿಯೂ ಕೂಡ ನಮ್ಮನ್ನು ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ನಮ್ಮನ್ನು ಬದುಕಿಸ್ತಾಳೆ. ಅಹಂಕಾರ ಎನ್ನುವಂತಹದ್ದು ಒಂದನ್ನು ಬಿಟ್ಟರೆ ಆ ದೇವರ ಅನುಗ್ರಹ ಬೇಗ ಆಗುವುದಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಆ ಶಂಕರರು ದೇವಿಯನ್ನ ಸ್ತುತಿ ಮಾಡಿ ನಮಗೆಲ್ಲ ನಮ್ಮೊಳಗಿರುವಂತಹ ಕೊಳೆಯನ್ನ, ಹುಳುಕನ್ನ ಎಲ್ಲವನ್ನೂ ಕೂಡ ಹುಡುಕಿ ತೆಗೆದು ನಮ್ಮಲ್ಲಿ ಆ ನಿರ್ಮಲವಾದಂತಹ ಭಗವಂತನ ಸ್ವರೂಪ, ಆ ದೇವಿಯ ರೂಪ ನೆಲೆ ನಿಲ್ಲುವಂತೆ ಅತ್ಯಂತ ಶ್ರೇಷ್ಠವಾದ ಈ ಅಪರಾಧ ಕ್ಷಮಾಪಣಾ ಸ್ತುತಿಯಲ್ಲಿ ದೇವಿಯನ್ನ ಸ್ತುತಿಸಿ ನಮಗೆಲ್ಲ ಪ್ರದಾನ ಮಾಡಿದ್ದಾರೆ. ಅಂತಹ ದೇವಿಯನ್ನ ನಾವೆಲ್ಲ ಸ್ತುತಿಸಿ ನಮಿಸಿ ಮಣಿದು ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗೋಣ. ವಿಡಿಯೋ ಇಷ್ಟ ಆದಂತಹವರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡಿ, ಹರಸಿ, ಹಾರೈಸಿ, ಆಶೀರ್ವದಿಸಿ. ನಮೋ ನಮಃ.